ಜಗತ್ತಿನ ಗಮನ ಸೆಳೆದಿರುವ ಯೋಗಕ್ಕೂ ಭಾರತಕ್ಕೂ ಅವಿನಾಭಾವದ ಸಂಬಂಧವಿದೆ. ಅದರಲ್ಲೂ ರಾಜ್ಯದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅಂದಿನ ಆಳರಸರ ಕಾಲದಿಂದಲೂ ಯೋಗಕ್ಕೂ ಅತಿ ಹೆಚ್ಚು ಮಹತ್ವ ನೀಡುತ್ತಾ ಬರಲಾಗಿದೆ. ಇದರ ಫಲ ಎಂಬಂತೆ ಮೈಸೂರು ಮೂಲದ ಯೋಗಪಟು ಬದರಿ ನಾರಾಯಣ್ ಎಂಬುವರು ವಿಶ್ವದ 500ಕ್ಕೂ ಹೆಚ್ಚಿನ ಪಾರಂಪರಿಕ ತಾಣಗಳ ಮುಂದೆ ಶೀರ್ಷಾಸನ ಮಾಡುವ ಮೂಲಕ ವಿಶ್ವದ ಗಮನ ಸೆಳೆದಿದ್ದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ದಾಖಲೆಗೆ ಸೇರ್ಪಡೆಯಾಗಿದ್ದಾರೆ. ಮೈಸೂರಿನ ಬದರಿ ನಾರಾಯಣ್ ಅವರು ಇಂಜಿನಿಯರಿಂಗ್ ಪದವೀಧರರಾಗಿದ್ದು ದೂರದ ಮಲೇಷಿಯಾ ದೇಶದಲ್ಲಿ ದಶಕಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದಾರೆ. ಈ ನಡುವೆ ಯೋಗದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಇವರು ಕಳೆದ 15 ವರ್ಷಗಳಿಂದ ಪ್ರತಿನಿತ್ಯ ಯೋಗಾಭ್ಯಾಸ ಮಾಡುವುದರ ಜೊತೆಗೆ ವಿದೇಶಗಳಲ್ಲೂ ಯೋಗ ಪ್ರದರ್ಶನ ಮಾಡುವ ಮೂಲಕ ವಿದೇಶಿಗರಿಗೂ ಯೋಗಾಭ್ಯಾಸ ಮಾಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಯೋಗಾಸನಗಳ ಹಲವು ಆಸನಗಳ ಪೈಕಿ ಶೀರ್ಷಾಸನ ಮಾಡುವುದು ಕಷ್ಟಕರವಾಗಿದೆ. ಆದರೆ ಶೀರ್ಷಾಸನ ಮಾಡುವುದನ್ನ ಕರಗತ ಮಾಡಿಕೊಂಡಿರುವ ಬದರಿ ನಾರಾಯಣ್ ಅವರು ಈ ಮೂಲಕವೇ ಹಲವು ದಾಖಲೆಗಳ ಸರದಾರನೆನಿಸಿಕೊಂಡಿದ್ದಾರೆ. ಕಳೆದ 2015ರಲ್ಲಿ ವಿಶ್ವದ ಹಲವಾರು ದೇಶಗಳಿಗೆ ಭೇಟಿ ನೀಡಿರುವ ಇವರು ಕಾಂಬೋಡಿಯಾದ ಅಂಕುಟಾನ್, ಮಲೇಷಿಯಾದ ವೆನಾಂಗ್ ಹೆರಿಟೇಜ್ ಸಿಟಿ ಸೇರಿದಂತೆ ವಿಶ್ವದಾದ್ಯಂತ ಬರೋಬ್ಬರಿ 545 ಪಾರಂಪರಿಕ ತಾಣಗಳ ಮುಂಭಾಗ ಶೀರ್ಷಾಸನ ಮಾಡಿದ ಹೆಗ್ಗಳಿಕೆಗೆ ಪಾತ್ರವಾಗುವ ಮೂಲಕ ಲಿಮ್ಕಾ ರೆಕಾರ್ಡ್ನಲ್ಲಿ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರ ಜೊತೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಯುಕೆಯ ರೆಕಾರ್ಡ್ ಹೋಲ್ಡರ್ಸ್ ರಿಪಬ್ಲಿಕ್ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಮೊದಲಾದ ದಾಖಲೆಗಳಲ್ಲೂ ಸ್ಥಾನ ಪಡೆಯುವಲ್ಲಿ ಬದರಿ ನಾರಾಯಣ್ ಸಫಲರಾಗಿದ್ದಾರೆ. ನೋಡಿ, ಯೋಗ ಪ್ರೇರಣೆ ಬಂದ್ಬಿಟ್ಟು ನಾನು 15 ವರ್ಷ ಹಿಂದೆ ಸ್ವಾಮಿ ಶಿವಾನಂದ ಅವರ ಪುಸ್ತಕ ಓದಿದೆ. ಈ ಸ್ವಾಮಿ ಶಿವಾನಂದ ಅವರು ಒಂದು ಶಿರಸಾಸನ ಬಗ್ಗೆನೇ ಅತಿ ಹೆಚ್ಚು ಒಂದು ಗಮನ ಅದನ್ನು ಹರಿಸಿದ್ದಾರೆ. ಅದರಲ್ಲಿ ಶಿರಸಾಸನ ಅನ್ನೋದು ರಾಜ, ಯೋಗದಲ್ಲೇ ರಾಜ. ನಮ್ಮ ಹೇಗೆ ಮೈಸೂರಿನ ನಮ್ಮ ರಾಜರು ಇದ್ದಾರೆ, ಅವರಿಗೆ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ದೀವಿ. ಒಂದು ರಾಜ ಅಂದಮೇಲೆ ಎಲ್ಲರಿಗೂ ಒಂದು ಒಳತನ ಮಾಡೋದು ಅವರೊಂದು ಕರ್ತವ್ಯ. ಸೊ ಅದೇ ಥರ ಈ ಯೋಗದಲ್ಲೂ ರಾಜ ಶಿರಸಾಸನ. ಸೊ ಶಿರಸಾಸನ ಎಲ್ಲ ದೇಹದ ಅಂಗಾಂಗಗಳಿಗೂ ಒಳತನ್ನು ತುಂಬ ಅತಿ ಹೆಚ್ಚು ಮಾಡುತ್ತೆ. ಅದಕ್ಕೆ ಈ ಶಿರಸಾಸನವನ್ನು ಆಯ್ಕೆ ಮಾಡಿದ್ದೀನಿ, ರಾಜನ. ಸೊ ಆದ್ದರಿಂದ ಯೋಗಾಭ್ಯಾಸ ಮತ್ತು ಶಿರಸಾಸನ ಮತ್ತು ಈ ಥರ ಆಸನಗಳು ಮಾಡ್ತಾ ಬರ್ತಾ ಇದ್ದೀನಿ. ನೋಡಿ, ನಾನು ವ್ಯಾಸಂಗಕ್ಕಿಂತ ನಾನಿದು ನನ್ನ ಒಂದು ಈ ಸ್ಕಿಲ್ ಸೆಟ್ ಬೇಸ್ಡ್ ಎಜುಕೇಷನ್ ನಾನು ಒಂಥರ ಆಸೆ ನನಗೆ. ನಮ್ಗೆ ಯಾವುದೇ ಒಂದು ಡಿಗ್ರಿ, ಯಾವುದೇ ಒಂದು ಎಷ್ಟೇ ಓದಿದ್ರು